ಸೊ ಇದೇ ಬಿಲ್ಡಿಂಗು. ಸೊ ಇವತ್ತು ನಾವು ಮನೆ ಆಲೋಗಿಸ್ಬೇಕು. ಇವಾಗ ನಾವು ನಮ್ಮ ದೇವಸ್ಥಾನ ಹತ್ರ ಬಂದಿದ್ದೀವಿ. ಸುಲ್ತಾನು ಜೊತೆಗೆ ನೀನು ಇರಲು ಬದುಕು ಜೇನು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂತಂದರೆ, ಸೊ ನೀವೆಲ್ಲ ನೋಡ್ತಿರ್ಬೋದು ಈ ಥರ ರೆಡಿಯಾಗಿದ್ದೀವಿ. ಇವತ್ತಿನ ಏನು ದಿನ ಏನಪ್ಪ ಅಂತಂದರೆ ಗೈಸ್, ಇವತ್ತು ನಾವು ಹೊಸ ಮನೆಗೆ ಶಿಫ್ಟ್ ಆಗ್ತಾಯಿದ್ದೀವಿ. ಹೊಸ ಮನೆ ಅಂದ ತಕ್ಷಣ ನಾವು ಕಟ್ಟಿರೋ ಮನೆ ಗೃಹ ಪ್ರವೇಶ ಆ ಥರ ಎಲ್ಲ ಏನಿಲ್ಲ. ನಾವು ಲೀಸಾ ರೆಂಟ ಎಲ್ಲ ಹೇಳ್ತೀನಿ. ಸೊ ಒಂದು ಚಿಕ್ಕ ಪುಟ್ಟ ಮನೆಗೆ ನಾವು ಸದ್ಯಕ್ಕೆ ಶಿಫ್ಟ್ ಆಗ್ತಾಯಿದ್ದೀವಿ ಸ್ವಲ್ಪ ಕಾರಣಾಂತರಗಳಿಂದ. ಸೊ ಹಾಗಾಗಿ ಇವತ್ತು ಆ ದಿನ ಬಂದಿದೆ ಫೈನಲಿ. ಸೊ ಮಾರ್ನಿಂಗ್ ಎಷ್ಟು ನಾವು 4:30ಗೆಲ್ಲ ಎದ್ದು ರೆಡಿಯಾಗಿ ಆಲ್ರೆಡಿ ಇಲ್ಲಿ ಮನೆ ಹತ್ರ ಬಂದಿದ್ದೀವಿ. ಬಿಲ್ಡಿಂಗ್ ತೋರಿಸ್ತೀಯಾ? ಸೊ ಇದೇ ಬಿಲ್ಡಿಂಗು. ಸೊ ಇವತ್ತು ನಾವು ಮನೆ ಆಲೋಗಿಸ್ಬೇಕು. ಇಷ್ಟೊತ್ತಿಗೆಲ್ಲ ಆಗಲೇ ಬೆಳಕಷ್ಟರಲ್ಲೆಲ್ಲ ಆಲೋಗಿಸ್ಬೇಕಿತ್ತು ಗೈಸ್. ಬಟ್ ಆದರೆ ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಅವರು ಬಿಕಾಸ್ ಓನರ್ ಎಲ್ಲ ಇದ್ದಾರೆ ಇನ್ನು, ಹಾಗಾಗಿ ಅವ್ರು ಕೀ ಕೊಡಬೇಕು. ಅದಕ್ಕೋಸ್ಕರ ಪರವಾಗಿಲ್ಲ ಲೇಟ್ ಆದ್ರೂ ಒಂದು ಆಲೋಗ್ಸೋದು ಉಗಿಸ್ತಾ ಇದ್ದೀವಿ. ಆರಾಮಾಗಿ ಖುಷಿಯಾಗಿ ಕೂಲಾಗಿ ಉಗ್ಸೋಣ ಅಂತ, ಪರವಾಗಿಲ್ಲ ಅಂತ ಸುಮ್ಮನಾಗಿದ್ದೀವಿ. ಸೊ ಇವತ್ತು ಖುಷಿ ಆಗ್ತಿದೆ ನಮಗೆ, ಏನು ಹೇಳೋದು. ಸೊ ನೆಕ್ಸ್ಟ್ ದಿನ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲರಿಗೂ ಬರ್ತಾರೆ. ಅವ್ರು ಸದ್ಯಕ್ಕೆ ನಾವು ಬಂದ್ವಿ ಬೇಗ ಅಂತ, ಇನ್ನೂ ಕೀ ಕೊಟ್ಟಿಲ್ಲ, ಲೇಟ್ ಮಾಡ್ತಾಯಿದ್ವಿ ಗೈಸ್ ಅಷ್ಟೇ. ಇನ್ನು ಮುಂದೆ ಏನಾಗುತ್ತೆ ಅಂತ ಇವತ್ತು ಡೇ ಫುಲ್ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಚೆನ್ನಾಗಿರುತ್ತೆ ಗೈಸ್. ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ಕೂಡ. ಇನ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್. ಸುಲ್ತಾನು ಹಾಯ್, ಗುಡ್ ಮಾರ್ನಿಂಗ್. ಏನು ಬೇಬಿ, ಏನು ಅನಿಸ್ತೈತೆ ನಿಮಗೀಗ? ಏನು ಅನಿಸ್ತಾ ಇಲ್ಲ. ಹೇಳು, ಅದೇ ಸರ್ ಫೀಲಿಂಗ್ ಒಂದು ಸ್ವಲ್ಪ ಏನಾದರೂ ಭಯ ಆಗುತ್ತೆ. ಏನಕ್ಕೆ ಭಯ? ಜೀವನ ಹೊಸದಲ್ಲ, ಅದಕ್ಕೆ. ಹೊಸ ಜೀವನ ಶುರು ಆಗ್ತಿದೆ ಅಂತನಾ? ಓಕೆ, ಹೊಸ ಜೀವನಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್. ಏನೇ ಬರಲಿ ಆಫ್ ಮಾಡ್ಬಿಟ್ಟು ಬೇಕಂದ್ರೆ ಆನ್ ಮಾಡ್ಕೊಂಡು ಕೆಳಗಡೆ ಆ ಕಡೆ ಇಟ್ಬಿಡ್ರಿ. ಅಲ್ಲ, ಹಾಂ, ಇಲ್ಲಿ ಎಲ್ಲಿಕ್ತೀರಾ ಮತ್ತೆ? ಹಾಯ್ ಏನ್ರಿ ಬಮ್ಮ. ಹಾಯ್. ಹಲೋ. ಸಿಲಿಂಡ್ರ್ ಈ ಕಡೆ ನೋಡು. ಹಾಯ್ ಅನ್ನ. ಹಾಯ್ ಅದು. ಹ್ಞೂ, ಆಫ್ ಮಾಡಿದ್ದಕ್ಕೆ ಮೋಟ್ರು. ಅಲ್ಲೂ ಮಾಡು, ಇಲ್ಲೂ ಮಾಡು, ಎರಡು ಥರ ಮಾಡ್ತಾವೆ. ಗ್ಲಾಸ್ ತಮ್ಮ ಇಲ್ಲ ಗ್ಲಾಸು ಪಾತ್ರೆ ದೊಡ್ಡದಾಯ್ತಾ? ಹೈಟ್ ಜಾಸ್ತಿ ಇರಬಾರ್ದು, ಹೈಟ್ ಅಗಲ ಇರಬೇಕು, ಹೈಟ್ ಕಮ್ಮಿ ಇರಬೇಕು. ಕುಚ್ಚು ಮೇಡಮ್ ಅಲ್ಲಿ ಚಕಬಲ ಕುಚ್ಚು. ನಮ್ಮಮ್ಮ ಜಪ ಮಾಡ್ತಿದ್ದಾರೆ. ಇವ್ರದ್ದೊಂದು ಫೋಟೋ ತಗೊಳ್ಳೋಣ. ಹಾಯ್ 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 ಅಂತೆ. ಹಾಂ, ಈಗ ಇನ್ನೇನು ಆಲೋಗಿಸ್ತಾ ಇದ್ದೀವಿ, ಲೇಟ್ ಆಗೋಯ್ತು ಅಂತೂ ಇಂತು. ಸೊ ಬನ್ನಿ.
ಆಲ್ರೆಡಿ ಇಲ್ಲಿ ಹಾಲು ಕಾಯಕ್ಕಿಟ್ಟಿದ್ದೀವಿ. ನೋಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಹಲೋ ಮನೆ ಬರೀ ಹಾಲು ಸರ್ ಹಾಲು ಇಟ್ಟಿದ್ದೀವಿ. ಚೆನ್ನಾಯ್ತಲ್ಲ ಸ್ಟವ್? ಇನ್ನೇನು ಉಪ್ಪು ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ಪ್ರೀತಿ ನಿಂಗಿಷ್ಟ ಯಾರು ನಿನ್ನ ಕೈಗೊಂಬೆ ಇವರು ಇವರ ಆಸೆಯ ತುಂಬ ನೀ ಹರಿಯುವೆ ನಿನ್ನ ಸ್ನೇಹವೇ ಬಲು ಸುಂದರ. ಎಲ್ಲರೂ ಟಿಫನ್ ಮಾಡ್ತಾವ್ರೆ. ತಗೊಳ್ಳಿ ಮೇಡಮ್. ಲಕ್ಷ್ಮಿ ಬಟ್ಟೆನ ತಗೊಂಬಂದಿಲ್ಲ ಇವತ್ತು. ಛೇ, ಬರಬಾರ್ದು. ಸೊ ಗೈಸ್, ಈಗ ಎಲ್ಲ ಪೂಜೆ ಟಿಫನ್ನು ಎಲ್ಲ ಆದಮೇಲೆ ಸೊ ನಮ್ಮ ಡ್ಯಾಡಿ ಬ್ಯಾಂಗ್ಳೂರ್ಗೆ ಹೋಗಬೇಕಾಗಿತ್ತು. ಅವ್ರು ಹೊರಟ್ರು. ಆ್ಯಂಡ್ ನಮ್ಮ ಮಮ್ಮಿ, ಲಕ್ಷ ಆ್ಯಂಡ್ ಆಕಾಶ್ 3 ಜನ ಕೂಡ ಟೌನ್ಗೆ ಹೋಗಿದ್ದಾರೆ, ಬರ್ತಾರೆ. ಅದಾದಮೇಲೆ ನಾವು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದನ್ನು ತೊಗೊಂಡು ಹೋಗಬೇಕು ಟೌನ್ಗೆ. ಸೊ ಏನು ಅಂತ ತೋರಿಸ್ತಿದ್ದೇನೆ ಗೈಸ್. ನೋಡಿ ಗೈಸ್, ಇದು ಆ್ಯಕ್ಚುಲಿ ನಿನ್ನೆ ಹೊಸ ತೊಗೊಂಡಿರೋದು ಸ್ಟೌವು. ಸೊ ಇದು ಸ್ಟ್ಯಾಂಡು ನೋಡಿ ಕರೆಕ್ಟಾಗಿ ಕೂರ್ತಾ ಇದೆ. ಬಟ್ ಇದ್ರಾಗ ಅಂತ ನೋಡಿ ಹಿಂಗೆ ಬಂದುಬಿಡುತ್ತೆ. ಸೊ ಇದು ಸರಿಯಾಗಿ ಕೂರ್ತಾ ಇಲ್ಲ ಗೈಸ್. ಹೊಸ ತೊಗೊಂಡ್ರೂ ಪ್ರಾಬ್ಲಮ್ಮು, ಹಳೆ ತೊಗೊಂಡ್ರೂ ಪ್ರಾಬ್ಲಮ್ಮು. ಏನು ಗೈಸ್ ಮಾಡೋಣ? ಸೊ ಹಂಗಾಗಿ ಗೈಸ್ ಈಗ ಆ್ಯಕ್ಚುಲಿ ಟೌನ್ಗೆ ಹೋಗಬೇಕು. ಇದು ಗ್ಯಾಸ್ ಸ್ಟವ್ನೇ ತೊಗೊಂಡು ಹೋಗಬೇಕು, ಯಾಕಂದರೆ ಇದು ಕೂರ್ತಾ ಇಲ್ಲ ಅಂತ ಅವ್ರಿಗೆ ಹಾಕಿ ತೋರಿಸ್ಬೇಕಲ್ಲ. ಹಾಗಾಗಿ ಸೊ ಲೈಫ್ ಅಂದ್ರೇ ಪ್ರಾಬ್ಲಮ್ಮು ಗೈಸ್. ನಿಜವಾಗ್ಲೂ ಪ್ರಾಬ್ಲಮ್ಸ್ಗಳಿಗೆ ನಾನು ನಿಜವಾಗ್ಲೂ ಎದುರಲ್ಲ ಗೈಸ್. ಏನೇ ಪ್ರಾಬ್ಲಮ್ ಬರಲಿ ಆಬ್ವಿಯಸ್ಲಿ ನಾವು ಫೇಸ್ ಮಾಡಲೇಬೇಕು. ಎಸ್ಕೇಪ್ ಅಂತೂ ಆಗೋಕ್ಕಾಗಲ್ಲ ಅಲ್ವಾ ಗೈಸ್? ಸೊ ಬೇರೆ ಆಪ್ಷನ್ನೇ ಇಲ್ಲ. ವಿ ಹ್ಯಾವ್ ಟು ಫೇಸ್ ಇಟ್. ಸೊ ಐ ಆಮ್ ರೆಡಿ ಅಷ್ಟೇ ಗೈಸ್. ಇವಾಗ ನಾವು ನಮ್ಮ ದೇವಸ್ಥಾನ ಹತ್ರ ಬಂದಿದ್ದೀವಿ. ಮುಂಚೆ ಇದು ಶೀಟೆಲ್ಲ ಇರಲಿಲ್ಲ ಗೈಸ್. ಇವಾಗ ಎಲ್ಲರೂ ಸೇರಿ ಜನ ಈ ಶೀಟೆಲ್ಲ ಹಾಕ್ಸಿದ್ದಾರೆ. ಆ್ಯಂಡ್ ಮೇಯ್ನ್ ಮೂಲ ವಿಗ್ರಹ ದೇವ್ರನ್ನೇ ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ದೇವ್ರನ್ನೆಲ್ಲನೂ ಕೊಟ್ಟಿದ್ರು ಮಾಡಿಸೋದಕ್ಕೆ. ಇವಾಗೆಲ್ಲ ಮುಗಿದಿದೆ. ಸೊ ಆಲ್ರೆಡಿ ತೊಗೊಂಡು ಬಂದು ನೀರಲ್ಲೆಲ್ಲ ಇಟ್ಟಿದ್ದೀವಿ. ಮೊನ್ನೆ ಪೂಜೆ ಎಲ್ಲ ಆಯಿತು. ಸೊ ಅದು ನಾನು ಏನೋ ವ್ಲಾಗ್ ಮಾಡಲಿಲ್ಲ. ಸೊ ಅದೆಲ್ಲ ನೀರಲ್ಲಿದೆ ಇವತ್ತು, ಅದೆಲ್ಲ ತೋರಿಸ್ತಿದ್ದಾಳೆ ನನಗೆ. ಸೊ ಇಲ್ಲಿದೆ ನೋಡಿ ಗೈಸ್, ಇದು ನೋಡಿ ಮುಂಚೆ ಇದೇನೆ ಪಾದ ಇದ್ದಿದ್ದು ಇಲ್ಲೇ ಇತ್ತು, ಪೂಜೆ ಮಾಡ್ತಾಯಿದ್ವಿ. ಇವಾಗ ಅದು ನವಗ್ರಹ ಇಡೋದಕ್ಕೆ. ಆ್ಯಂಡ್ ಇದಾದಮೇಲೆ ಇದು ಮೇನ್ ದೇವ್ರು ಇಡೋದಕ್ಕೆ. ಸೊ ಒಳಗಡೆ ಎಲ್ಲ ಇವಾಗ ಸದ್ಯಕ್ಕೆ ಹೋಗೋದಿಲ್ಲ. ಸೊ ಅಲ್ಲಿ ಒಂದು ಗಣೇಶ ಇದೆ, ನೀವು ನೋಡಿರ್ತೀರ ನನ್ನ ವ್ಲಾಗ್ಗಳು ಯಾರು ರೆಗ್ಯುಲರಾಗಿ ನೋಡ್ತಾರೋ ಅವರು. ಸೊ ಇನ್ನೇನು ಸ್ವಲ್ಪ ದಿನ ಗೈಸ್. ಇವಾಗ ಆಲ್ರೆಡಿ ದೇವ್ರುಗಳನ್ನೆಲ್ಲ ನೀರಲ್ಲಿ ಇಟ್ಟಿದ್ದೀವಿ. ಸೊ ಅದೊಂದು 48 ದಿನ ಆಗಬೇಕಂತೆ. ಅದಾದಮೇಲೆ ದೇವ್ರದ್ದು ದೇವಸ್ಥಾನದ್ದು ಪ್ರತಿಷ್ಠಾಪನೆ ಇರುತ್ತೆ. ಸೊ ಅದಾದಮೇಲೆ 48 ದಿನ ಮತ್ತೆ. ಸೊ ಚೆನ್ನಾಗಿರುತ್ತೆ, ಏನೋ ಒಂದು ಒಳ್ಳೇದಾದರೆ ಸಾಕಲ್ವ ಗೈಸ್. ಸೊ ಅದು ಒಂದು ಸ್ವಲ್ಪ ವಿಗ್ರಹ ಅದು ಚೇಂಜ್ ಮಾಡಿಸ್ಬೇಕಿತ್ತು, ಹಾಗಾಗಿ ಎಲ್ಲನೂ ಮಾಡಿಸ್ತಾ ಇರೋದು. ಸೊ ಇದು ನಾವು ಒಬ್ಬರೇ ಮಾಡಿಸೋದಕ್ಕಾಗಲ್ಲ ಗೈಸ್. ಹಾಗಾಗಿ ಊರಲ್ಲಿರೋ ಸ್ವಲ್ಪ ಜನ ಎಲ್ಲರೂ ಸೇರಿ ಎಲ್ಲರೂ ಅಮೌಂಟ್ ಹಾಕಿ ಮಾಡಿಸ್ತಾ ಇರೋದು ಇದು. ಸೊ ದೇವ್ರನ್ನ ಆಲ್ರೆಡಿ ನೀರಲ್ಲೆಲ್ಲ ಇಟ್ಟಿದ್ದಾರೆ. ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ, ಅವ್ರು ತೋರಿಸ್ತಾರೆ. ನನಗೆ ತೋರ್ಸೋಕ್ಕಂದ್ರೆ ಭಯ ಅನಿಸುತ್ತೆ, ದೇವ್ರುಗಳಲ್ವ ಗೈಸ್ ಆ್ಯಕ್ಚುಲಿ. ಸೊ ದೇವಸ್ಥಾನ ಸುತ್ತೂ ಹೆಂಗೆ ಮಾಡಿಸ್ತೀವಿ ತೋರಿಸ್ತೀನಿ ತಡಿ. ನೋಡಿ ಈ ಥರ ಎಲ್ಲ ಫುಲ್ ಕಾಂಪೌಂಡು. ಮುಂಚೆ ಆ್ಯಕ್ಚುಲಿ ಹಿಂಗೆ ಇರಲಿಲ್ಲ ಗೈಸ್. ಸೊ ಅಲ್ಲಿಂದ ಎಂಟ್ರಿ ಆದರೆ ಇದು ದೇವಸ್ಥಾನ ಇದೆ, ಸುತ್ತು ಕಾಂಪೌಂಡ್. ಹೀಗೆ ಹೆಂಗೆ ಅನಿಸ್ತಿದೆ ಬೇಬಿ? ಚೆನ್ನಾಗಿ ಅನಿಸ್ತಿದ್ಯಾ? ಮೊನ್ನೆ ಬಂದಿರಲಿಲ್ಲ ಅಲ್ವಾ ನಿನ್ನ ಪೂಜೆಗೆ? ಸೊ ನೋಡಿ ಗೈಸ್, ಇಷ್ಟೊಂದು ಮುಂಚೆಲ್ಲ ಸ್ಪೇಷಿಯಸ್ ಇರಲಿಲ್ಲ. ಇಲ್ಲೊಂದಿದೆ. ಸೊ ಹೀಗೆ ಹೋದರೆ ಹಿಂದೆಗಡೆ ಎಲ್ಲ ಈ ಥರ ಇದೆ ಗೈಸ್ ಇದೆಲ್ಲ. ಸೊ ಇವಾಗ ಸ್ವಲ್ಪ ದೇವಸ್ಥಾನ ದೊಡ್ಡದು ಅನಿಸ್ತಾ ಇದೆ. ಮುಂದೆಲ್ಲ ಶೀಟ್ ಹಾಕ್ಸಿರೋದಕ್ಕೆ ಎಲ್ಲದಕ್ಕೂ.
ಬೇಬಿ ದೇವ್ರನ್ನ ನೋಡ್ದಾ ಏನು ಅನಿಸ್ತಾ? ನಾನು ನೋಡಿದ್ದೀನಿ, ನೀನು ನೋಡು. ತಗೋ ಬ್ಲಾಗಲ್ಲಿ ತೋರಿಸೋಗು. ಅವತ್ತು ಬಂದಿದ್ನಲ್ಲ ಪೂಜೆಗೆ. ಯಾಕೆ ನೀರಲ್ಲಿಟ್ಟಿರೋ ತೋರಿಸ್ಬಾರ್ದಾ ಗೈಸ್? ನೀರಲ್ಲಿಟ್ಟಿರೋ ತೋರಿಸ್ಬಾರ್ದಂತೆ ಗೈಸ್. ನೀರು ತುಂಬೋಗಿ ಚೆಲ್ತಾ ಇದೆಯಾ? ಏನಿದು ತುಂಬೋಯ್ತು ಅನ್ಸುತ್ತಲ್ಲ. ಪಕ್ಕದ ಬಿಲ್ಡಿಂಗು ತೋರಿಸ್ಬಾರ್ದಾ ಬೇಬಿ ಬ್ಲಾಗಲ್ಲಿ? ಸೊ ದೇವ್ರದ್ದು ಎಲ್ಲ ಇಟ್ಟಿರೋದ್ರಿಂದ 48 ದಿನ ಇವಾಗ ಇಷ್ಟು ನೀರಲ್ಲಿ ಇರಬೇಕಲ್ವ. ಸೊ ಅದೆಲ್ಲ ತೋರಿಸ್ಬೇಡ ಅಂತಂದ್ರು, ಹಾಗಾಗಿ ನಾನು ತೋರಿಸ್ತಾ ಇಲ್ಲ. ಐ ಆಮ್ ಸಾರಿ. ಬನ್ನಿ ಹೋಗೋಣ, ಪ್ರತಿಷ್ಠಾಪನೆ ದಿನ ಎಲ್ಲ ವಿಡಿಯೋ ಮಾಡ್ತೀನಿ ಗೈಸ್. ಹೋಗೋಣವಾ. ಗುಡ್ ಈವ್ನಿಂಗ್ ಗೈಸ್. ಎಲ್ಲರೂ ಇಲ್ಲಿ ಈಚೆಗಡೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಇನ್ನು ತುಳಸಿ ಪಾಟ್ ತೊಗೊಂಡು ಬಂದಿಲ್ಲ, ತುಳಸಿ ಪಾಟ್ ತರಬೇಕು ಈ ಒಂದು ಪ್ಲೇಸ್ಗೆ ನೋಡಿ. ಸೊ ಅದಾದಮೇಲೆ ಇನ್ನು ಹೋಮ್ ಟೂರ್ ಮಾಡಿಲ್ಲ ಗೈಸ್. ಹೋಮ್ ಟೂರ್ ಮಾಡೋಷ್ಟು ದೊಡ್ಡ ಮನೆ ಏನಲ್ಲ ನಮ್ಮದು. ಬಟ್ ಆದರೆ ಒಂದು ಸ್ವಲ್ಪ ಎಲ್ಲ ಅರೇಂಜ್ ಮಾಡಿದ್ಮೇಲೆ ಅಫ್ಕೋರ್ಸ್ ವಿಡಿಯೋ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಇಲ್ಲಿ ಆರಾಮಾಗಿ ಸ್ಟೆಪ್ಸ್ ಮೇಲೆ ಕೂರ್ಬೋದು ಅಷ್ಟೇ. ನಾನು ನೆನ್ನೆ ನೋಡಿದೆ, ನೀನು ನೋಡಿಲ್ವಾ? ನಮ್ಮ ಮಮ್ಮಿ ಗೈಸ್ ಮೊಬೈಲಲ್ಲಿ ಏನೋ ತೋರಿಸ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಚೋಟು ಇದ್ದಾಳೆ ಇಲ್ಲಿ. ಹಾಯ್. ಇಲ್ಲ, ಅವರೇ ಫೋಟೋ ಸೆಟ್ ಮಾಡ್ರು. ಸೊ ಎಲ್ಲರದು ಸಂಜೆ ಪೂಜೆ ಆಯಿತು, ಎಲ್ಲರದು ಕಾಫಿ ಟೀ ಎಲ್ಲ ಮುಗೀತು. ಈಗ ಇದ್ದೀವಿ. ಇನ್ನು ಐಟಮ್ಸ್ ಎಲ್ಲ ತರಬೇಕು ಗೈಸಿಂದ. ಆವಾಗಲೇ ಸಂಜೆ ಅಲ್ಲಿ ಮನೆಗೆ ಹೋಗಿದ್ವಿ. ಅಲ್ಲಿ ಹೋಗ್ಬಿಟ್ಟು ಕೆಲವೊಂದು ಐಟಮ್ಸ್ನ ತೊಗೊಂಡು ಬಂದ್ವಿ ಅಷ್ಟೇ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ನಾವು ಇಲ್ಲೂ ಇರ್ತೀವಿ, ಅಲ್ಲೂ ಇರ್ತೀವಿ ಗೈಸ್. ಒಂದೇ ಕಡೆಯಿಂದ ಏನಿಲ್ಲ. ಹೇಳಿದ್ನಲ್ಲ ಗೈಸ್, ಕೆಲವು ರೀಸನ್ಸಿಂದ ಅಷ್ಟು ನಾವು ಇಲ್ಲಿ ಶಿಫ್ಟ್ ಆಗಿರೋದು. ಬಟ್ ಕಂಪ್ಲೀಟ್ಲಿ ಅಲ್ಲ. ಸೊ ಆಫ್ ಅಷ್ಟೇ. ಬಾ ಬೇಬಿ. ವ್ಲಾಗಲ್ಲಿ ನೀನು ಬಂದೇ ಇಲ್ಲ. ಬಾ, ನೀನು ಹೇಳ್ಬೇಕಲ್ವಾ ನನ್ನ ವ್ಲಾಗಲ್ಲಿ. ನಮಸ್ತೆ ಎಲ್ಲರಿಗೂ. ಎಷ್ಟಲ್ಲಿ ನಮಸ್ಕಾರ ಮಾಡ್ತೀಯ ಗುರು? ಬಂದಾಗ ನಮಸ್ಕಾರ ಮಾಡಲೇಬೇಕಲ್ಲ. ಸೊ ಅದೇ ಹೇಳ್ತಾ ಇದ್ದೀನಿ. ಸೊ ನಾವು ಕಂಪ್ಲೀಟ್ಲಿ ಶಿಫ್ಟ್ ಆಗಿಲ್ಲ, 50-50 ಅಂತ ಹೇಳ್ತಾ ಇದ್ದೀವಿ. ಏನು ಹೇಳ್ತೀಯಾ? ಹೌದು, 50 ಅಲ್ಲಿ 60 ಇಲ್ಲಿ 40. ಹೌದಾ? ಅಲ್ಲಿ 60% ಇಲ್ಲಿ 40% ಅಷ್ಟೇ ಇರೋದು. ಆಮೇಲೆ ಏನು ಅನಿಸ್ತು ಅಂದರೆ ಕಾಲು ನೋವು ಬಂತು ಅಷ್ಟೇ, ಏನಿಲ್ಲ. ಇನ್ನೂ ಶಿಫ್ಟಿಂಗ್ ಏನೂ ಮಾಡಿಲ್ಲ. ಈಗ ಕಾಲು ನೋವು ಬಂದ್ಬಿಟ್ಟೈತೆ ಸಿಕ್ಕಾಪಟ್ಟೆ. ಓಡಾಡಿ ಕಾಲುಗಳೆಲ್ಲ ನೋವು. ಅಲ್ಲಿ ಏನು ಇಷ್ಟೊಂದು ವೈಟ್ ಕಾಣ್ತಾ ಇದೆಯಾ ಅದರಲ್ಲಿ? ವೈಟ್ ಕಾಣಿಸ್ತಾ ಇದೆ. ಹೌದಾ? ಇಲ್ಲಿ ಬಂದು ವೈಟ್ ಆದ್ನ ಒಂದೇ ಸೆಕೆಂಡ್. ನೀರು ಇನ್ನು ಮಕ್ಕನೂ ತೊಳ್ದಿರ ಇಲ್ಲಿ. ಮಕ್ಕನೂ ತೊಳ್ದಿರುತ್ತೆ ಇಲ್ಲಿ. ಶರಣ್ ಬೆಳಿಗ್ಗೆನೂ ಶರಣು ಆಯಿತು. ನಾವೆಲ್ಲ ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀರಾ? ನಮ್ಮ ಡ್ಯಾಡಿಗೆ ಈ ಥರ ಭಾಷೆ ಮಾತಾಡೋಕ್ಕೆ ಇಷ್ಟ, ಹಂಗಾಗಿ ಟ್ರೈ ಮಾಡ್ತಾ ಇದ್ದಾರೆ ಅಷ್ಟೇ. ಮನೆಯಾಗ 4 ಎಮ್ಮೆ ಇದಾವ, ಅದ್ರಾಗ 4 ಎಮ್ಮೆ ಸತ್ರೆ ಎಷ್ಟು ಉಳಿತಾವ? ಎಷ್ಟು ಅಂತ ಕಮೆಂಟ್ ಮಾಡಿ. 4 ಎಮ್ ಸತ್ರೆ ಹಂಗಲ್ಲ, 4 ಎಮ್ ಸತ್ರೆ ಎಷ್ಟು ಉಳಿತವೆ? ನೀನು ಆಲ್ರೆಡಿ ಉತ್ತರನೇ ಹೇಳೋ ಥರ ಹೇಳ್ತಾ ಇದೀಯಾ. ಏನು 4 ಎಮ್ ಸತ್ರೆ 4 ಎಮ್ಮಿ ಸತ್ರೆ ಅಂತ ಹೇಳ್ತಾ ಇರೋದು ನಾನು. 4 ಎಮ್ಮಿ ಸತ್ರೆ ಇನ್ನೆಷ್ಟು ಉಳಿತಾವ ಅಂತ ಹೇಳ್ತಾ ಇರೋದು ನಾವು ಕ್ವಶನ್. ಸರಿ, ಏನಾದರೂ ಗೊತ್ತಿರೋ ಕಮೆಂಟ್ ಮಾಡಿ. ಇಲ್ಲ ಅಂತಂದ್ರೆ ಇವರು ಹೇಳ್ತಾರೆ. ಓಕೆನಾ? ಸಂಜೆ ಟೈಮ್ ಎಷ್ಟಾಯ್ತು ಇವತ್ತು? 7 ಗಂಟೆ ಆಗಿದೆ.